ಏನ್ ಗುಣಜಿ ಮದ್ವೆ ಹೆಣ್ಣು ನಿಮ್ ಮನೆಗೆ ಐತಂತೆ ಇಲ್ಲಿಂದಾನೇ ಹೊರಟೋಗದ್ ಮದ್ವೆ ಇದಕ್ಕೆ ಮಂಟಪಕ್ಕೆ. ಹ್ಞೂ ರಂಗಮ್ಮ ಇಲ್ಲೇ ಮಾಡೋಣ ಅಂತನ ಇಲ್ಲೇ ಕರ್ಸ್ಕೊಂಡೇವಳಿ ಹೆಣ್ಣಿನ ಮನೆಯವರೆಲ್ಲರೂ ಬಂದ್ರು ಅವಾಗ್ಲೇನೆ. ಈಗ ಎಲ್ಲ ಸೀರೆ ಪರೆ ಹುಡ್ಕಮ್ಮಕ್ಕೆ ಹೋಗ್ಯಾರ ಒಳಗೆ ಇದಾರೆ. ನಾನೆಲ್ಲೋ ಅವ್ರೂರಾಗೆ ಮಾಡ್ತಾರೇನೋ ಮದ್ವೆನ ಅಂತ ಅನ್ಕೊಂಡಿದ್ದೆ. ಇಲ್ಲಿಗೆ ಬಂದವ್ರೆ ಹೆಣ್ಣಾರೇನೆ? ಹ್ಞೂ ಇಲ್ಲೇ ಬಂದೇವ್ರಿ. ಅವರು ನಮ್ಮ ಮನೆ ಹಳೆಯದು ಹಂಗೆ ಹಿಂಗೆ ಅಂಬಾರ. ಅದಕ್ಕೆ ರಂಗಮ್ಮ ಇಲ್ಲಿಗೆ ಬರ್ರಿ, ಇಲ್ಲೇ ಮದುವೆ ಮಾಡ್ಕೊಂಬಕ್ಕಾಗುತ್ತೆ. ನಮ್ಮ ದೇವಸ್ಥಾನದಾಗೆ ಚೆನ್ನಾಗೈತೆ, ಇಲ್ಲೇನೆ ಒಂದು ಮಂಟಪ ಮಾಡಿ ಇಲ್ಲೇ ಮದುವೆ ಮಾಡ್ಕೊಂಡ್ರೆ ಆತು ಸಿಂಪಲ್ ಆಗಿ ಅಂತನ ಹೇಳೋದ್ಲಂತೆ. ಅದಕ್ಕೆ ಕರ್ಕೊಂಬಂದೇವ್ರಿ. ಎಲ್ಲ ರೆಡಿ ಆಗ್ತಾ ಇದ್ದಾರೆ. ಅದೇ ಅವಳ ಇದ್ದಾಳಲ್ಲ ಆಶಾ, ಅವ್ರ ಅಮ್ಮಯ್ಯ ತಂಗಿ ಎಲ್ಲ ಇದ್ದಾರೆ. ಹೆಂಗ ಒಳ್ಳೇದಾತ ಬಿಡು. ನಾನು ಹಂಗ ರಂಗ ಕೈನ ಕೇಳಿದೆ ಎಲ್ಲಿ ಮದ್ವೆ ಅಂತ ಇದೇ ಊರಾಗೆ ಅಂದ್ಲು. ನಾ ಈ ಊರಾಗ ಯಾಕೆ ಮಾಡ್ತಾರೆ, ಹೆಣ್ಣೂರಾಗ ಇರ್ಬೇಕೇನೋ ಅಂತ ಅನ್ಕೊಂಡೆ. ಇಲ್ಲೇ ಮಾಡ್ಕೊಂತಾರ ಹಂಗಾರೆ. ಹ್ಞೂ ಇಲ್ಲೇ ಮಾಡ್ಕೊಂತಾರಮ್ಮ ಬಿಡು. ಇಲ್ಲೇನೆ ಮನೆ ಚೆನ್ನಾಗೈತೆ ದೊಡ್ಡದಾಗಿ ಮಾಡ್ಕೊಂಬ್ಲಿ. ಇನ್ನೇನು. ಓ ಏನಮ್ಮ ಕಾವ್ಯಮ್ಮ ನಿಂದ ಆತ? ಎಲ್ಲಿ ಮದ್ವೆ ಹೆಣ್ಣು ತಂಗಿ ಅವ್ರ ಅಮ್ಮಯ್ಯ ಎಲ್ಲನ? ಇನ್ನು ಬರ್ತಾ ಇದ್ದಾರೆ ಗುಂಡಜ್ಜಿ. ನಾನ್ ರೆಡಿ ಆಗಿದ್ದೆ, ಅದಕ್ಕೆ ಬಂದೆ. ಬರ್ತಾ ಇದ್ದಾರೆ. ಗುಂಡಜ್ಜಿ ಯಾರು ಈ ಹುಡುಗಿ? ಆಶಾ ಇಲ್ವೇ ಮದ್ವೆ ಹುಡುಗಿ? ಅವಳಿಗೆ ಅತ್ತಿಗೆ ಅಂದ್ರೆ ಅವ್ರ ಅಣ್ಣನ ಹೆಂಡತಿ, ಸ್ವಂತ ಅಲ್ಲ, ಚಿಕ್ಕಪ್ಪನ ಮಗ. ಓಹೋ ಹಂಗ, ಸರಿ ಸರಿ ಆಯ್ತು. ಈ ಅಮ್ಮನೆ ಹುಡುಗಿರ ಅಮ್ಮಯ್ಯ ಕಣೆ ಭಾಗ್ಯಮ್ಮ. ನೋಡಿದೀನಿ ನೀವು ಅಕ್ಕ ಯಾವಾಗ ರಂಗಕ್ಕಯ್ಯರ ಮನೆಗೆ ಬತ್ತಿತ್ತಲ್ಲ, ನೋಡಿದೀವಿ ಹೇಳು. ರೇಣುಕಮ್ಮ ಅಂತ ಇವ ಅಕ್ಕನ ಹೆಸರು. ಮದ್ವೆ ಎಣ್ಣೆ ಬರ್ಲಿಲ್ವಲ್ಲ? ಬರ್ತಾಳಿರ್ ಗುಂಡಜ್ಜಿ. ಅವಳು ಇನ್ನು ಯಾಕ ಮೇಕಪ್ ಹಚ್ಕೊಂತ ಇದ್ದಾಳೆ. ಬರ್ತಾ ಇದ್ದಾಳೆ. ಹೌದಾ, ಸರಿ ಸರಿ ಬರ್ಲಿ. ಬಂದ್ಲಲ್ಲಮ್ಮ ಮದ್ವೆ ಹೆಣ್ಣು ಆಶಾ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಕಣೆ, ಹೂನಾರ ಸಮೇತ ಬಂದ್ಬಿಟ್ಟಿದ್ಯಾ? ಹೌದಾಕ, ಥ್ಯಾಂಕ್ಸ್. ಸರಿ ಸರಿ ಥ್ಯಾಂಕ್ಸ್, ಆಮೇಲೆ ಹೇಳಿರಂತೆ. ಏನ್ ನಡೀರಿ ಮದ್ವೆ ಮಂಟಪಕ್ಕೆ, ಅಲ್ಲಿ ಗಂಡಿನ ಕಡೆಯವರೆಲ್ಲ ಬಂದು ಕಾಯ್ತಾ ಇದ್ದಾರೆ, ಮುಹೂರ್ತಕ್ಕೆ ಟೈಮ್ ಆಗುತ್ತೆ. ನಡೀರಿ. ಹೌದೌದು. ಎಲ್ಲೇ ಆಶಾ ನಿನ್ ತಂಗಿ ಇನ್ನೊಬ್ಳು ಯಾರೋ ಉಷಾ ಅಂತ ಇದ್ದಾಳಂತಲ್ಲ, ಅವಳೆಲ್ಲಿ? ಅವಳದು ಇನ್ನೂ ಆಗಲ್ಲಕ್ಕ. ಅವಳದು ನಂದು ಮುಗಿದ್ರು ಅವಳದು ಮುಗಿಯಲ್ಲ, ಆಮೇಲೆ ಬರ್ತಾಳಂತ ಅವಳು. ನೀವು ಹೋಗಿರಿ, ನಾನು ಬರ್ತೀನಿ ಅಂತ ಹೇಳಿದಾಳೆ. ಬರ್ತಾಳೆ. ಅಮ್ಮ ನಾವು ಹೋಗೋಣ ನಡೀರಿ. ಸರಿ ಆಯ್ತು ನಡಿಯಮ್ಮ ಕಾವ್ಯ, ನಡಿ ಹೋಗೋಣ. ಗುಣಜಿ ನಡೀರಿ ಹೋಗೋಣ. ಇನ್ನೇನಮ್ಮ ಎಲ್ಲರೂ ಬಂದಿದ್ದಾಯ್ತು. ರಂಗಮ್ಮ ನಿನ್ ಮಗಳು ನಿನ್ ಗಂಡ ಎಲ್ಲಮ್ಮ? ಅಲ್ಲೆಲ್ಲ ನಿಂತಿರ್ತಾರೆ ಕಣ್ಗುಂಡಜಿ, ಎಲ್ಲಾರ ಇಲ್ಲೆಲ್ಲಿ ಕಾಣಿಸಕ್ಕಾಗುತ್ತೆ. ನನ್ನ ಮಗಳೂ ಅಲ್ಲೇ ಎಲ್ಲ ಇದ್ದಾಳೆ. ಅವಳಿದ್ದು ಬೇಡ, ಇಂಥ ಸಂದಕ್ಕೆಲ್ಲ ಬರೋದೇ ಇಲ್ಲ. ಬಿಡು, ಎಲ್ಲಾರು ಬಂದಿದ್ದಾಯ್ತು. ಎಲ್ಲ ಪುರೋಹಿತರು ಬರಲೇ ಇಲ್ಲ. ಪೂಜಾರನ್ನ ಹೇಳಿರ್ಲಿಲ್ವೇನೋ ಸಂಪತ್ತು? ಹೇಳಿದ್ದೆಮ್ಮ, ದೇವಸ್ಥಾನಕ್ಕೆ ಕೈ ಮುಗಿ ಬರ್ತೀನಿ ಅಂತನ ಈಗ ತಾನೇ ಹೋದ್ರು. ಬರ್ತಾರಿರು. ಸರಿ ಸರಿ ಆಯ್ತು, ಮುಹೂರ್ತ ಟೈಮ್ ಆಯ್ತು, ಅದಕ್ಕೆ ಕೇಳ್ದೆ. ಬರ್ಲಿ ಬಿಡು, ಕೈ ಮುಗ್ದು. ಅಯ್ಯೋ ಶಾಸ್ತ್ರಿಗಳೇ, ಬರೀ ಜಲ್ದ ಮಂತ್ರ ಹೇಳಿ ತಾಳಿ ಕಟ್ಟಿಸ್ ಬರ್ರಿ. ಸರಿ ಆಯ್ತು ಗುಂಡಮ್ಮ, ಬಂದೆ. ಎಲ್ಲಾರು ಬಂದಿದ್ದಾಯ್ತಾ? ಕಣ್ರಿ ಶಾಸ್ತ್ರಿಗಳೇ, ಎಲ್ಲರೂ ಬಂದಿದ್ದಾಯ್ತು. ತಾಳಿ ಕಟ್ಟಿಸಿ ಅಷ್ಟೇನೆ, ಏನೈತಿ. ಎಲ್ಲ ಶಾಸ್ತ್ರನ ಎಲ್ಲ ಮುಗಿಸಿದ್ದಾಯ್ತು. ಈಗ ತಾಳಿ ಕಟ್ಸೋದು ಒಂದೇ ಬಾಕಿ ಇರೋದು. ಬೇಗ ತಾಳಿ ಕಟ್ಟಿಸ್ಬಿಡ್ರಿ ಅತ್ಲಾಗೆ. ಏನು ಸಿಂಪಲ್ ಆಗಿ ಮದ್ವೆ. ಸಾಕು, ಏನ್ ಚೌಟ್ರಿಲೇ ಹೋಗಿ ಮಾಡ್ಕೋಬೇಕಾ? ಮನೆ ತಾಗೆ ಮಾಡಿದ್ರೆ ಗ್ರ್ಯಾಂಡ್ ಆಗಿ ಆಗುತ್ತೆ. ಆಮೇಲೆ ರಿಸೆಪ್ಷನ್ ಎಲ್ಲನ ಮನೆ ಹತ್ರ ಮಾಡ್ಕೊಂತಾರೆ ಅವರೆಲ್ಲ ಚೆನ್ನಾಗಿ. ಶಾಸ್ತ್ರಿಗಳೇ, ಇನ್ನೇನ್ ಮಂತ್ರ ಹೇಳ್ಬಿಟ್ಟು ತಾಳಿ ಕಟ್ಟಿಸ್ಬಿಡ್ರಿ. ಸರಿ ಆಯ್ತು. ತಾಳಪ್ಪ ಮದ್ವೆ ಹುಡುಗ ಸಂಪತ್ತು, ತಾಳಿ ತಗೊಂಡು 3 ಗಂಟೆ ಹಾಕ್ಬಿಡು. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ಘಂಟೆ ಭದ್ರಾಣಿ ಶುಭದೇ ಮಮ ದೇವ ಶರದಾಂ ಶತಂ ಮಾಂಗಲ್ಯ ಧಾರಣಮಸ್ತು. 3 ಗಂಟೆ ಹಾಕ್ದ ಬಿಗಿಯಾಗಿ? ಆಗ್ತಾ ಇದ್ದೀನಿ. ಆಯ್ತು. ನೀವಿಬ್ರು ಈಗ ಗಂಡ ಹೆಂಡತಿ ಆಗಿದ್ದೀರಾ. ಇನ್ನು ಮುಂದೆ ನಿಮ್ಮ ಸಂಸಾರ ನೀವು ಇಬ್ಬರು ಅನ್ಯೋನ್ಯವಾಗಿ ದಂಪತ್ಯ ಜೀವನನ ಸುಖವಾಗಿ ಅನುಭವಿಸ್ಕೊಂಡು ಹೋಗ್ರಿ. ಆ ದೇವ್ರು ನಿಮಗೆ ಒಳ್ಳೇದು ಮಾಡಲಿ. ಥ್ಯಾಂಕ್ಸ್ ಪೂಜಾರ್ರೆ. ಹೆಂಗೋ ನೀವು ನಿಮ್ಮಂಥ ದೊಡ್ಡವ್ರ ಆರೈಕೆ ಇದ್ದರೆ ನಾವು ಚೆನ್ನಾಗಿರ್ತೀವಿ. ಅಂತೂ ಇಂತೂ ರಂಗಮ್ಮ, ಯಾವ ಅಡೆತಡೆ ಇಲ್ದಂಗೆ ನಿನ್ನ ಮಗಂದು ಮದುವೆ ಆಯ್ತಮ್ಮ. ನೀನು ಅಂದ್ಕೊಂಡಂಗೆ ಗೌರ್ಮೆಂಟ್ ಕೆಲಸದ ಹುಡುಗಿನೇ ತಂದುಬಿಟ್ಟೆ. ಗುಂಡಜ್ಜಿ ಅಡೆತಡೆ? ಅಯ್ಯೋ 108 ವಿಘ್ನ ಆ ರಮ್ಯ ಮತ್ತೆ ಆ ರಾಜಮ್ಮನಿಂದ. ಅವ್ರ ಆ ರಮ್ಯ ಏನಾದ್ರು ನಿನ್ನ ಹೊರಗೇನಾದ್ರು ಇದ್ದಿದ್ರೆ ಇನ್ನು ಅದು ಎಷ್ಟು ಕಾಟ ಕೊಟ್ಟಿರೋಳು ಏನೋ. ಹೆಂಗೋ ಅತ್ಲಾಗೆ ಅವಳತ್ಲಾಗೆ ಜೈಲಿಗೆ ಕಳ್ಸಿದ್ದೆ ಒಳ್ಳೇದಾಯ್ತು ಬಿಡು. ಮದುವೆ ಆಗೋರ್ಗ ಅವಳು ಈಚೆ ಬರೋದೇ ಬೇಡ, ಅಲ್ಲೇ ಇರ್ಲೇಳು. ನಾನು ಅದಕ್ಕೇನೆ ಇಲ್ಲೇ ಮದುವೆ ಮಾಡ್ಕೊಂಬಾಣ ಅಂತ ಹೇಳಿ ಇಲ್ಲಿಗೆ ಬರ್ರಮ್ಮ ಎಣ್ಣ ಕರ್ಕೊಂಡು ಅಂತ ಹೇಳ್ದೆ. ಒಳ್ಳೆ ಕೆಲಸ ಮಾಡಿದೆ ಬಿಡು. ಇಲ್ಲ ಅದ್ರತ್ಲಾಗೆ ದೇವಸ್ಥಾನ ಐತೆ, ಹೆಂಗೋತ್ಲಾಗೆ ಚೌಟ್ರಿನೂ ಇಲ್ಲೇ ಐತೆ, ಊಟಕ್ಕೆ ಇಕ್ಕಕ್ಕೆಲ್ಲ ಚೆನ್ನಾಗೈತಿ. ಅನುಕೂಲ ನಮ್ಮೂರಾಗೆ. ಅವ್ರವ್ರ ಚೌಟ್ರಿ ಪಟ್ರಿ ಆತಿಲ್ಲ, ದೇವಸ್ಥಾನ ತಗೊಂಡು ಜಾಗಿಲ್ವಂತೆ, ಹಂಗಂತಿ ತಯಮ್ಮ. ಆಶಾ ಓಹೋ ನಂದಿನಿ ಅಕ್ಕ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಅವಾಗಲೇ ಬಂದೆ, ನೀನು ನೋಡ್ಲಿಲ್ಲ. ಒಳ್ಳೇದಾಗ್ಲಿ. ನಮ್ಮ ಮನೆಯವರು ಬಂದಿದ್ದಾರೆ, ಅಲ್ಲಿದ್ದಾರೆ ಹಿಂದೆಗಡೆ. ಬರ್ತಾರೆ. ಹೌದಾ, ಸರಿ, ತುಂಬಾ ಥ್ಯಾಂಕ್ಸ್ ಅಕ್ಕ.
ಅಂತೂ ಇಂತೂ ದೇವ್ರ ದಯೆಯಿಂದನ ನಮ್ಮ ಮಾಷನ್ ಮದ್ವೆ ನಾವ್ ಅಂದ್ಕೊಂಡಂಗೆ ನಡೀತಲ್ಲ, ಅಷ್ಟೇ ಸಾಕು ಅಲ್ವೇನೆ ಕಾವ್ಯ? ಹೌದತ್ತೆ. ನೀವ್ ಅಂದ್ಕೊಂಡಂಗೆ ಅತ್ತ ಹೆಂಗೋ ನೆರವೇರ್ತಲ್ಲ. ಅದೇನೋ ಹೇಳ್ತಾರಲ್ಲ, 100 ಸುಳ್ಳು ಹೇಳಿ ಒಂದ್ ಮದ್ವೆ ಮಾಡುವಂತಾನ. ಇಲ್ಲಿ 100 ಸುಳ್ಳು ಹೇಳಿ ಒಂದ್ ಮದ್ವೆನ ಹಾಳು ಮಾಡಕ್ ಹೊಟ್ಟಿದ್ಲು ರಮ್ಯಾ. ಹೆಂಗೋ ಅತ್ಲಾಗೆ ಅದೆಲ್ಲ ವಿಘ್ನಗಳು ಎಲ್ಲ ನಿವಾರಣೆ ಆಗಿ ಅಂತೂ ಇಂತೂ ನಮ್ಮ ಮಾಷನ್ ಮದ್ವೆ ಸುಸೂತ್ರವಾಗಿ ಆಯ್ತಲ್ಲ, ಅಷ್ಟೇ ಸಾಕು. ನಮ್ಮ ಅತ್ತೆ ಅಂತೂ ಬೇಜಾರ್ ಮಾಡ್ಕೊಂಡಿರ್ತಾರೆ, ನನ್ನ ಹೋಗ್ಬೇಡ ಮದ್ವೆಗೆ, ನೀನ್ ಯಾಕೆ ಹೋಗ್ತೀಯ ಅಂತನ ಹೇಳ್ತಿತ್ತು ನಮ್ಮ ಅತ್ತೆ. ನಾನು ಅದಕ್ಕೇನೆ ನಮ್ಮ ಮಾವನ್ಗೆ ಹೇಳಿ, ಮಾವ ಹೋಗ್ಬಾ ಹೋಗು, ನಾವೇನ್ ಬರಲ್ಲ, ನೀನ್ ಹೋಗ್ಬಾರಮ್ಮ ಅಂತೇಳಿ ನನ್ನೇ ಕಳಿಸ್ಕೊಡ್ತು ಮಾವ. ಹೌದಾ, ಒಳ್ಳೇದಾಯ್ತು ಬಿಡು. ನಿಮ್ ಮಾವ ಒಳ್ಳೆಯವನೇ. ನಿಮ್ಮ ಅತ್ತೆ ಅರ್ಧನ ಕೆಡ್ಸಿಕ್ಕವಳಿ. ನಾವು ಬೇರೆ ಹೋಗ್ತಾನೆ ಇರ್ಲಿಲ್ಲ, ನಿಮ್ಮ ಅತ್ತೆ ಮದ್ವೆ ಮಾಡ್ಕೊಂಡಾಗ್ಲೇನೆ ನಾವು ಬೇರೆ ಹೋಗಿದ್ದು. ಹೆಂಗೋ ನೀನು ತುಂಗ ಎಲ್ಲರೂ ಇರೋದ್ರಿಂದನ ನಮ್ಮ ರಮ್ಯ ಮಾಡಿದ ಕಿತಾಪತಿ ಎಲ್ಲನ ಬೈಲಿಗೆ ಹೇಳ್ದು ಮದ್ವೆ ಆಗಂಗ್ ಮಾಡಿದ್ರಮ್ಮ. ನಿಮ್ಗೆ ಆ ದೇವ್ರು ಒಳ್ಳೇದ್ ಮಾಡ್ತೇನೆ ತಗ, ಒಳ್ಳೇದಾಗುತ್ತೆ. ಒಳ್ಳೇದ್ ಮಾಡಿರೋರ್ಗೆ ಒಳ್ಳೇದಾಗೆ ಆಗುತ್ತೆ. ನೋಡು ನಂದಿನಿ, ನೋಡು ಅವಳು ಎಷ್ಟೊಂದು ಓದಿದ್ದಾಳೆ, ಆದ್ರೂ ಲವ್ ಮಾಡಿ ಮದ್ವೆ ಆಗಿ ಇವತ್ತು ಎಷ್ಟು ಸುಖವಾಗಿದ್ದಾಳೆ, ಗಂಡ ಹೆಂಡತಿ ಇಬ್ರು. ಅವಳು ನೋಡಾದ್ರೂ ಬುದ್ಧಿ ಕಲ್ತ್ಕೊಂಬದ್ಬೇಡವಾ ಈ ರಾಜಮ್ಮ ರಮ್ಯಾ? ನಾನು ಎಷ್ಟೋ ಸಲ ಹೇಳ್ತೀನಿ, ನಿಮ್ಮನೆಗೆ ಇದಾರಮ್ಮ ನೋಡಿ ಬುದ್ಧಿ ಕಲ್ತ್ಕೊಂಬಕ್ ಆಗಲ್ವೇ ಅಂತಾನ, ಆದ್ರೂ ಅವಳ ಜೊತೆನೂ ಸೇರಲ್ಲ ಅಲ್ವೇನೆ ನಂದಿನಿ? ಹೌದಕ್ಕ, ಹೋಗ್ಲಿ ಬಿಡಿ, ಏನ್ ಮಾಡಕ್ಕಾಗುತ್ತೆ. ಈಗ ಅದನ್ನೆಲ್ಲ ಯಾಕೆ ನೆನ್ಸ್ಕೊಂತೀರ? ಖುಷಿಯಾಗಿರೋ ಟೈಮ್ನಾಗೆ ಅಂತವನ್ನೆಲ್ಲ ಯಾಕೆ ನೆನ್ಸ್ಕೊಂತೀರ ಬಿಡಿ. ಎಲ್ಲನ ಸುಸೂತ್ರವಾಗಿ ಆಯ್ತಲ್ಲ, ಆಶನ್ ಮದ್ವೆನೂ ಸಂಪತ್ತನ್ ಮದ್ವೆ. ಆ ದೇವ್ರ ದಯ ಇದ್ರೆ ಯಾರು ಏನೇ ಮಾಡಿದ್ರು ಒಳ್ಳೆ ಕೆಲ್ಸನ ತಡಿಯಕ್ ಆಗಲ್ಲ. ಎಲ್ರು ಊಟ ಮಾಡ್ಕೊಂಡೆ ಹೋಗ್ಬೇಕು. ಊಟ ರೆಡಿ ಐತಿ, ನಮ್ಮ ಮನೆಯವರಿದ್ದಾರೆ. ನಂದಿನಿ, ನಿಮ್ಮ ಯಜಮಾನ್ರು, ನೀನು, ನಿಮ್ಮ ಅಜ್ಜಿ ಎಲ್ರು ಬಂದಿದ್ದಾರೆ ತಾನೆ? ಊಟ ಮಾಡ್ಕೊಂಡೆ ಹೋಗು. ನಿಮ್ಮ ಅಪ್ಪಯ್ಯ ಅಮ್ಮಯ್ಯ ಎಲ್ಲ ಇದ್ದಾರೆ? ಬಂದಿದ್ದಾರಾ ಇಲ್ವೋ? ಬಂದಿದ್ದಾರೆ ಆಂಟಿ, ಅಲ್ಲಿ ಹಿಂದಗಡೆ ಇದ್ದಾರೆ. ಬಂದಿದ್ದಾರೆ. ನಮ್ಮ ಅಮ್ಮಾಯಿ ಬಂದೈತೆ, ನಮ್ಮ ಅತ್ತಿಗೆ ಬಂದಿದ್ದಾರೆ, ಆಮೇಲೆ ನಮ್ಮ ಅಣ್ಣನೂ ಬಂದಿದ್ದಾನೆ. ನಮ್ಮ ಅಪ್ಪ ಯಾವ ಊರಾಗಿಲ್ಲ, ಎಲ್ಲ ಹೋಗೈತೆ, ಹಂಗಾಗಿ ಬರಕ್ ಆಗಲ್ಲ ಅಂತ ಹೇಳಿ ಹೋಯ್ತು. ಏನೋ ಅರ್ಜೆಂಟ್ ಕೆಲಸ ಐತೆ ಅಂತಾನ. ಸರಿ ಆಯ್ತು ಬಿಡು. ಮತ್ತೆ ನಿಮ್ಮ ಅತ್ತೆ ಮತ್ತೆನಾ? ಯಾರು ಜಯತ್ತೇನೋ ಅಥವಾ ರಾಜತ್ತೇನೋ? ಇಬ್ರು ಕಾಣಿಸ್ತಾ ಇಲ್ಲ. ಅವರೆಲ್ಲೇ ಬರ್ತಾರೆ ರಂಗಮ್ಮ? ಅಲ್ಲ, ಅವರಿಬ್ರಿಗೂ ಈ ಮದುವೆ ಆಗೋದು ಇಷ್ಟ ಇಲ್ಲ. ಆ ರಾಜಮ್ಮಗಂತೂ ಇಷ್ಟ ಇಲ್ಲ. ಈ ಜಯಮ್ಮ ನೀನ್ ಕಂಡ್ರೇನೆ ಆಗಲ್ಲ, ಅವಳೆಲ್ಲಿ ಬರ್ತಾಳೆ? ಇಲ್ಲಿ ಎಲ್ಲರೂ ಬಂದಿರ್ತಾರೆ, ನಂದಿನಿ ಅವರಪ್ಪ ಅಮ್ಮ ಎಲ್ಲ ಬರ್ತಾರೆ ಅಂತ ಹೇಳಿ ಆ ಜಯಮ್ಮ ಬರಲ್ಲ. ಏನೋ ಕೇಸ್ ಬೇರೆ ಹಾಕ್ತೀನಿ ಅಂತ ಓಡಾಡ್ತಾ ಇದ್ದಾಳಂತೆ. ಎಲ್ಲೋ ಟೌನಿಗೆ ಹೋಗ್ಬೇಕು, ಯಾರೋ ಲಾಯರ್ ನೋಡ್ಬೇಕು ಅಂತ ಏನೋ ಹೇಳ್ತಿದ್ಲು. ಆಮೇಲೆ ಒಂದ್ ಕಡೆಗೆ ಎಲ್ಲಿ ಹೋಗ್ತಾಳೆ ಅಂತ ಗೊತ್ತಿಲ್ಲ ಅಂತ ಇವಳು ಹೇಳ್ತಿದ್ಲು ಸೊಸೆ ಅರೀತಾ. ಅದು ಎಲ್ಗೆ ಹೋಗ್ತಾಳೋ ಏನೋ ಅಂತ ಹೇಳಲ್ಲ ಸರಿಯಾಗಿ. ಲಾಯರ್ನು ಭೇಟಿ ಮಾಡಕ್ ಹೋಗ್ತೀನಿ ಅಂತ ಹೇಳ್ತ ನಮ್ಮ ಅತ್ತೆ, ಆದ್ರೆ ಎಲ್ಲೋ ಹೋಯ್ತೋ ಗೊತ್ತಿಲ್ಲ ಅಂತ ಹೇಳ್ತಿದ್ಲು. ಮಾಯ ಏನೋ ಗಂಡನ ಮನೆಗೆ ಹೋಗೋಳಂತೆ. ಅದು ಏನೇನೋ ಅಮ್ಮ ಬಿಡು, ಅವ್ರದೆಲ್ಲ ಕತೆ ಯಾಕೆ ಇವಾಗ. ಆಮೇಲೆ ಮಾತಾಡೋದ್ರಾಯ್ತು. ಸರಿ ಅಮ್ಮ, ನಾನಿನ್ ಬರ್ತೀನಿ. ಒಳ್ಳೇದಾಗ್ಲಿ ಇಬ್ರಿಗೂ. ಅಯ್ಯೋ ಶಾಸ್ತ್ರಿಗಳೇ, ಊಟ ಮಾಡ್ಕೊಂಡು ಹೋಗ್ರಿ. ನೀವು ಹಂಗೆ ಹೋಗಿರ ಆಮೇಲೆ ನಮ್ಗೆ ಹೇಳಲೇ ಇಲ್ಲ ಊಟ ಮಾಡ್ರಿ ಅಂತ ಹೋಗಿದ್ದೀರಾ ನೀವು? ಸರಿ ಆಯ್ತಮ್ಮ. ಅಯ್ಯೋ, ನಾವು ಯಾವುದೇ ಮದ್ವೆಗೆ ಹೋದ್ರೂ ಊಟ ಮಾಡ್ಕೊಂಡೇ ಹೋಗ್ತೀವಮ್ಮ. ಯಾರೇ ನಮ್ಗೇನು ಒಬ್ಬರಿಗೇನು ಮಾಡಿರ್ತಾರ? ಸರಿ ಆಯ್ತು, ಊಟ ಮಾಡ್ಕೊಂಡು ಹೋಗ್ತೀವಿ. ಎಲ್ಲ ಒಳ್ಳೇದಾಗ್ಲಿ. ಸರಿ ಆಯ್ತು. ಲಸ್ಮಕ್ಕ ಬಾನು ಬರ್ಲಿಲ್ವ ಗುಂಡಜ್ಜಿ? ಬಂದ್ರಮ್ಮ, ಅಲ್ಲೆಲ್ಲ ನಿಂತಿರ್ಬೇಕೇನ? ಲೋಟ ಜಾಗಿಲ್ಲ ಅಂತಿತ್ಲ, ಬಂದಿಲ್ಲ ಮುಂದಕ್ಕೆ, ಹಿಂದೆಲ್ಲ ನಿಂತೇವ್ರಿ. ಬಿಡು, ಕಾಣ್ತಾರ ಆಮೇಲೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.